ಕಲ್ಯಾಣ ಕರ್ನಾಟಕ ಅತಿದೊಡ್ಡ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಎನ್ಕೆ ಆಸ್ಪತ್ರೆಯಲ್ಲಿ ಜುಲೈ 1ರಂದು ಉಚಿತ ಮೆಗಾ ಆರೋಗ್ಯ ಶಿಬಿರ ಆಯೋಜನೆ ಮಾಡಲಾಗಿದೆ. ಕಲಬುರಗಿ ನಗರದ ಜಾಫರಾಬಾದ್ ಕ್ರಾಸ್ ರಿಂಗ್ ರೋಡ್ನಲ್ಲಿರುವ ಎನ್ಕೆ ಆಸ್ಪತ್ರೆ ಅತ್ಯಾಧುನಿಕ 200 ಹಾಸಿಗೆಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿದೆ. ರೋಗಿ ಕೇಂದ್ರಿತ ಸೇವೆ, ಆಧುನಿಕ ತಂತ್ರಜ್ಞಾನ, ನೈತಿಕ ವೈದ್ಯಕೀಯ ಪದ್ಧತಿ ಹಾಗೂ ಅನುಭವಿ ವೈದ್ಯರ ತಂಡ ಮೂಲದ ಗುಣಮಟ್ಟ ಆರೋಗ್ಯ ಸೇವೆಯನ್ನು ಒದಗಿಸಲಾಗುವುದು ಎಂದು ಆಸ್ಪತ್ರೆ ಅಧೀಕ್ಷಕರಾದ ಡಾಕ್ಟರ್ ಅರಿಫ್ ರಜಾ ಅಹಮದ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಎನ್ಕೆ ಆಸ್ಪತ್ರೆಯಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಸ್ಪತ್ರೆಯಲ್ಲಿ 24 ಗಂಟೆ ತುರ್ತು ಹಾಗೂ ಟ್ರಾಮಾ ಕೇರ್, ವೆಂಟಿಲೇಟರ್ ಮತ್ತು ಲೈಫ್ ಸಪೋರ್ಟ್ ಸೌಲಭ್ಯಗಳು, ಅತ್ಯಾಧುನಿಕ ಐಸಿಯು, ಡಯಾಲಿಸಿಸ್, ಸಿಟಿ ಸ್ಕ್ಯಾನ್, ಎಂಆರ್ಐ, ರಕ್ತನಿಧಿ, ಇಆರ್ಪಿಸಿ ಸೇರಿದಂತೆ ಅನೇಕ ಸುಧಾರಿತ ವೈದ್ಯಕೀಯ ಸೌಲಭ್ಯಗಳು ಲಭ್ಯವಿವೆ. ಎನ್ಕೆ ಆಸ್ಪತ್ರೆಯ ಅತ್ಯಾಧುನಿಕ ಸೌಲಭ್ಯಗಳು ಮತ್ತು ತುರ್ತು ಚಿಕಿತ್ಸಾ ಸೇವೆಗಳು. ಎನ್ಕೆ ಆಸ್ಪತ್ರೆಯು ಉತ್ತರ ಕರ್ನಾಟಕದಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳನ್ನು ಒಂದೇ ಸೂರಿನಡಿ ಒದಗಿಸುತ್ತಿರುವ ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿದೆ. ಅನುಭವಿ ವೈದ್ಯರ ತಂಡ, ಸುಧಾರಿತ ತಂತ್ರಜ್ಞಾನ ಮತ್ತು ರೋಗಿ ಕೇಂದ್ರಿತ ಸೇವೆಗಳ ಮೂಲಕ ಆಸ್ಪತ್ರೆಯು ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ನೀಡುತ್ತಿದೆ. ಆಸ್ಪತ್ರೆಯಲ್ಲಿ 24 ಗಂಟೆ ತುರ್ತು ಚಿಕಿತ್ಸಾ ವಿಭಾಗ ಕಾರ್ಯನಿರ್ವಹಿಸುತ್ತಿದ್ದು, ತುರ್ತು ವೈದ್ಯಕೀಯ ವಿಭಾಗದಲ್ಲಿ ಪರಿಣಿತ ಹೊಂದಿರುವ ವೈದ್ಯರ ತಂಡವು ದಿನದ 24 ಗಂಟೆಯೂ ಸೇವೆಗೆ ಲಭ್ಯವಿರುತ್ತದೆ. ಅಪಘಾತ, ಹೃದಯಾಘಾತ, ಪಾರ್ಶ್ವವಾಯು ಹಾಗೂ ಇತರ ತುರ್ತು ಆರೋಗ್ಯ ಸಮಸ್ಯೆಗಳು ತ್ವರಿತವಾಗಿ ನಿರ್ವಹಿಸಲು ಆಸ್ಪತ್ರೆಯು ಸಂಪೂರ್ಣ ಸಜ್ಜಾಗಿದೆ. ಜುಲೈ 1ರಂದು ಉಚಿತ ಮೆಗಾ ಆರೋಗ್ಯ ಶಿಬಿರ ಆಯೋಜನೆ ಮಾಡಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ವೆರಿ ಥ್ಯಾಂಕ್ಫುಲ್ ಟು ಯು ಆಲ್ ಪೀಪಲ್ ಅಂತ ಬಂದಿದ್ದಾರಂತ ಟೈಮ್ ಕೊಟ್ಟಿರಿ ನೀವು. ಸೊ ಇವತ್ತು ಭೇಟಿ ಆಗೋದು ಮೇನ್ ಮುಖ್ಯ ಏನಂದರೆ, ಇದು NK ಹಾಸ್ಪಿಟಲ್ 200 ಬೆಡೆಡ್ ಹಾಸ್ಪಿಟಲ್ ಇದೆ. ನಾನು ಫಸ್ಟ್ ನಂದು ಕೊಡ್ತೀನಿ ಇಂಟ್ರೊಡಕ್ಷನ್. ನಾನು ಡಾಕ್ಟರ್ ಆರಿಫ್ ರಜಾ ಅಹಮದ್ ಅಂತ, ಗ್ಯಾಸ್ಟ್ರೋ ಸರ್ಜನ್ ಅಂದರೆ ಹೊಟ್ಟೆ ಸ್ಪೆಷಲಿಸ್ಟ್. ಎಲ್ಲ ಹೊಟ್ಟೆನಲ್ಲಿ ಏನೇನು ಬರ್ತಾವೆ ಅದ್ರದ್ದು ಆಪ್ರೇಷನ್ ಮಾಡ್ತೀವಿ. ಅದು ಮಾಡೋದು ಆಪ್ರೇಷನ್ ವೇ ಏನಂದರೆ ಲ್ಯಾಪ್ರೋಸ್ಕೋಪಿ, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡ್ತೀನಿ. ಓಪನ್ ಸರ್ಜರಿನೂ ಆಗ್ತಾವೆ. ಮತ್ತು ಇವನ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡೋಣಂತ ನಮ್ಮ ಕಡೆಯಿಂದ. ಮತ್ತು ಸರ್ ಅದರ ಹೇಳ್ತಾರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟು ಮಾಡ್ತಾರೆ. ಸೊ ಅದು ನಮ್ಮದು ಸ್ಪೆಷಲೈಸೇಷನ್ ಇದೆ, ಗ್ಯಾಸ್ಟ್ರೋ ಸರ್ಜನ್ ಅಂತ ಹೇಳ್ತೀವಿ. ಸೊ ಲಾಸ್ಟ್ 6 ಇಯರಿಂದ ನಾವು ಒಂದು 20 ಬೆಡೆಡ್ ಹಾಸ್ಪಿಟಲ್, NK ಹಾಸ್ಪಿಟಲ್ ಅಂತ ತಿಮ್ಮಾಪುರಿ ಸರ್ಕಲಿಂದ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ಈಗ ಜಸ್ಟ್ ಇಲ್ಲಿಂದ 200 ಬೆಡೆಡ್ ಹಾಸ್ಪಿಟಲ್ ಇಲ್ಲಿ ಜಾಫರಾಬಾದ್ಗೆ ನಾವು ಶಿಫ್ಟ್ ಆಗಿವಿ. ಸೊ ಸಿನ್ಸ್ ಲಾಸ್ಟ್ 2 ಮಂತ್ಸಿಂದ ನಾವು ಎಲ್ಲ ಸರ್ವಿಸಸ್ ಸ್ಟಾರ್ಟ್ ಮಾಡಿದ್ವಿ. ಸೊ ದಿಸ್ ಹಾಸ್ಪಿಟಲ್ 200 ಬೆಡೆಡ್ ಹಾಸ್ಪಿಟಲ್ ಮೇನ್ ಏನಂದರೆ, ಫಸ್ಟ್ ವಿ ಹ್ಯಾವ್ ಎ ಟೀಮ್ ಆಫ್ ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್. ಇಟ್ ಈಸ್ ಅ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಕ್ಚುಲಿ. ಟೀಮ್ ಆಫ್ ಎ ಸೂಪರ್ ಸ್ಪೆಷಲಿಸ್ಟ್ ಇನ್-ಹೌಸ್ ಡಾಕ್ಟರ್ like me, Dr. Taib sir, urologist, Dr. Zishan Ali sir, medical gastroenterologist, Dr. Viresh Godi, medicine with diabetologist, and Dr. Mahalingam, orthopedician with spine specialization, and Dr. Haider, he is a critical care intensivist. So ಇವು ಎಲ್ಲರೂ ಸ್ವಲ್ಪ ಗುಲ್ಬರ್ಗಿಂದ ಇದ್ದಾರೆ, ಮತ್ತು ಹೊರಗಡೆ ಇದ್ದರು. ಅದು ಹೈದರಾಬಾದ್, ಈ ಸರ್ ಹೈದರಾಬಾದ್, ಮತ್ತು ಸರ್ ಹೈದರಾಬಾದ್ ಇದ್ದರು, ಸರ್ ಮುಂಬೈ ಮತ್ತು ಬೆಂಗಳೂರಿಂದ, ಮತ್ತು ಸರ್ ಬಂದಿದ್ದಾರೆ ಲಕ್ನೋ, HGPGI ಲಕ್ನೋಯಿಂದ ಬಂದಿದೆ. ಸೊ ಎಲ್ಲ ಮತ್ತು ನಮ್ಮ ಕಡೆ ಗುಲ್ಬರ್ಗ ಡಾಕ್ಟರು ಇದೆ ಸರ್, ಇಲ್ಲ ಅಂತ ಇಲ್ಲ. ಸೊ ಒಂದು ಟೀಮ್ ಕ್ರಿಯೇಟ್ ಮಾಡಿ ಸರ್ವಿಸ್ ಕೊಡೋಣ ಅಂತ ಇದು ಉದ್ದೇಶದಿಂದ ಇದು ಆಗಿದೆ. ಟು ಸರೌಂಡ್ ದೆಮ್, ನಾವು ಇದು ಸೂಪರ್ ಸ್ಪೆಷಲಿಸ್ಟ್ ಟೀಮ್ ಇದೆ, ನಾವು OPD ಎಲ್ಲ ನೋಡ್ಕೋತೀವಿ. ಟು ಸರೌಂಡ್ ದೆಮ್, ಟು ಹೆಲ್ಪ್ ದೆಮ್, ವಿ ಹ್ಯಾವ್ 24/7 ED ಟೀಮ್, ಎಮರ್ಜೆನ್ಸಿ ಟೀಮ್. ನಾವು ಕ್ಯಾಶುವಲ್ಟಿ ಅಂತ ಹೇಳ್ತೀವಲ್ಲ ಮೊದಲೇ, ಈಗ ED ಅಂತ ಹೇಳ್ತಾ ಇದ್ದಾರೆ, ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್. ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಮುಖ್ಯ ಏನಂದರೆ, ಈಗ ಯಾವುದೊಂದು ಪೆಟ್ಟಾಗೋದು ಪೇಷಂಟ್ ಬಂದರೆ, ಯಾವುದಿರಲಿ, ಪೆಟ್ಟಾಗಲಿ, ಇಲ್ಲಾಂದರೆ ವೆಂಟಿಲೇಟರ್ ಮೇಲೆ ಇರಲಿ, ಸೆಪ್ಟಿಕ್ ಇರಲಿ, ನಂಜಿರಲಿ, ಇಲ್ಲಾಂದರೆ ಲಂಗ್ ಖರಾಬ್ ಆಗಿದ್ದಿರಲಿ, ಹೃದಯದ ಪ್ರಾಬ್ಲಮ್ ಇರಲಿ, ಆ ಪೇಷಂಟ್ಗೆ ಸ್ಟೆಬಿಲೈಸ್ ಮಾಡೋದು ಒಂದು ಗೋಲ್ಡನ್ ಅವರ್ ಅಂತ ಇರ್ತಾವೆ ನಮ್ಮ ಪೇಷಂಟ್ನಲ್ಲಿ. ಅಂದರೆ ಅವು ಪೀರಿಯಡ್ನಲ್ಲಿ ಬಂದರೆ ಎಲ್ಲರೂ ಲಾಸ್ಟ್ ಟೈಮೇ ಬರ್ತಾರೆ ಪೇಷಂಟ್ಸ್. ಅದು ಟೈಮ್ ನಾವು ಬಹಳ ಕಡಿಮೆ ಇರ್ತಾವೆ. ಆ ಟೈಮ್ಗೆ ಮುಖ್ಯ ಇಂಪಾರ್ಟೆಂಟ್ ಏನಂದರೆ, ಅದರಲ್ಲಿ ಪೇಷಂಟ್ಗೆ ಜಲ್ದಿ ನಾವು BP, ಏಕಿದು, ಹಾರ್ಟ್ ರೇಟ್ದು ಎಲ್ಲ ಇದು ಕೊಡೋಣ ಅಂತ ಒಂದು ED ಟೀಮ್. ಬೇರೆ ಏನಿರ್ತಾವೆ ED ಡಿಪಾರ್ಟ್ಮೆಂಟ್, ನೀವು ಏನು ಔಟ್ಸೈಡ್ ಏನಿರ್ತಾವೆ ಅಂದರೆ, ನಾವು ಫೋನ್ ಮಾಡಿ ಕರಿತೀವಲ್ಲ. ಈಗ ಫಾರ್ ಎಕ್ಸಾಂಪಲ್ ಪೆಟ್ಟಾಗಿದೆ, ಪೆಟ್ಟಲ್ಲಿ ಹೊಟ್ಟೆನಲ್ಲಿ ಪೆಟ್ಟಾಗ್ತಾವೆ, ಫ್ರ್ಯಾಕ್ಚರ್ ಆಗಿರ್ತಾವೆ, ಬ್ರೈನ್ ಇಂಜುರಿನ್ ಆಗಿರ್ತಾವೆ. ಈಗ ನ್ಯೂರೋ ಸರ್ಜನ್, ಗ್ಯಾಸ್ಟ್ರೋ ಸರ್ಜನ್, ಇಲ್ಲಾಂದರೆ ಆರ್ಥೋಪೆಡಿಕ್ಸ್ ಒಂದೇ ಜಾಗಿ ಸಿಗಲ್ಲ, ಬರಲ್ಲ ಅವರು.
ಕಾಯ್ತಾ ಇರ್ಬೇಕು. ಪೇಷಂಟ್ ಗೋಲ್ಡನ್ ಅವರ್ ಏನು ಇರ್ತಾವೆ ಚಾನ್ಸ್ ಮಿಸ್ ಆಗ್ತಾವೆ. ಸೊ ಎಮರ್ಜೆನ್ಸಿ ಮೆಡಿಸಿನ್ ಸ್ಪೆಷಲಿಸ್ಟ್ ಇರ್ತಾವೆ, ಎಲ್ಲ ಇದು ಕಂಟ್ರೋಲ್ ಮಾಡ್ಕೋತಾವೆ. ಏನೇನು ಬೇಕು ಎಲ್ಲ ಕಂಟ್ರೋಲ್ ಮಾಡಿ ಪೇಷಂಟ್ಗೆ ಸ್ಟೆಬಿಲೈಸ್ ಮಾಡಿ ರೆಡಿ ಮಾಡ್ಕೊಂಡು ಇರ್ತಾರೆ. ಮತ್ತು ಡಾಕ್ಟರ್ ಬರ್ಬೋದು, ಆಮೇಲೆ ಬಂದು ಎಲ್ಲ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಇದು ಒಂದು ಟೀಮ್ ಇದೆ ನಮ್ಮ ಕಡೆ 24/7. ಇದು ಆದಮೇಲೆ ಪೇಷಂಟ್ ಈಗ ಸರ್ಜರಿ ಬೇಕಾಗಿಲ್ಲ, ICU ಕೇರ್ ಬೇಕು. ಸೊ MICU ವಿಚ್ ಇಸ್ ಹೆಡೆಡ್ ಬೈ ಡಾಕ್ಟರ್ ಹೈದರ್ ರೆಹಮಾನ್, ಕ್ರಿಟಿಕಲ್ ಕೇರ್ ಇಂಟೆನ್ಸಿವಿಸ್ಟ್. ಅಂದರೆ ಎಲ್ಲ ಸಿಸ್ಟಮ್ ಸಮಾಧಾನದಿಂದ ಎಲ್ಲ ನೋಡ್ತಾರೆ. ಅವರು ಏನೇನು ಬೇಕೆಲ್ಲ ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, BP ಮೇಲೆ ಆಗೋದು BP ಇಂಜೆಕ್ಷನ್ ಹಚ್ತಾರೆ, ಸೋನೋಗ್ರಾಫಿ ಮಾಡಿ ಫ್ಲೂಯಿಡ್ ಕೊಡ್ತಾರೆ, ಸೋನೋಗ್ರಾಫಿ ಹಚ್ಚಿ ಎಲ್ಲ ಒಳಗಡೆ ಏನೇನು ಅದೋ ಎಲ್ಲ ನೋಡ್ಕೊಂಡು ಅದರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತಾರೆ. ಡಯಾಲಿಸಿಸ್ ಬೇಕಂದ್ರೆ ಡಯಾಲಿಸಿಸ್ ಕೊಡ್ತಾರೆ. ಇನ್ನೊಂದು ಏನಂದರೆ CRRT, ಕಂಟಿನ್ಯೂಸ್ ರೀನಲ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಒಂದು ಇದು ಇದೆ. ಏನಂದರೆ ಈಗ ಪೇಷಂಟ್ ಇರ್ತಾವೆ, ನಾವು ಡಯಾಲಿಸಿಸ್ ಮಾಡೋಕ್ಕೆ ಆಗಲ್ಲ, BP ಕಡಿಮೆ ಆಗಿಬಿಡ್ತಾವೆ. ಆಲ್ರೆಡಿ BP ಇಂಜೆಕ್ಷನ್ ಹಚ್ಚಿ ನಾವು BP ಮೇಲೆ ಮಾಡ್ತೀವಿ, ಡಯಾಲಿಸಿಸ್ ಹತ್ತಿರ ಕೆಳಗೆ ಹೋಗ್ತಾವೆ. ಸೊ CRRT ಅಂದರೆ ಸ್ಲೋ ಪ್ರೋಸೆಸ್ ಇದೆ. ಅದು ನಾವು ಎಷ್ಟು BP ಕಡಿಮೆ ಇರಲಿ ಹಚ್ಬೋದು ಪೇಷಂಟ್ಗೆ. ಸೊ ಔಟ್ ಆಫ್ 10 3-4 ಪೇಷಂಟ್ ಮೇ ಹೆಲ್ಪ್ಫುಲ್, 20-30% ರಿಸಲ್ಟ್ ಇದೆ. ಸೊ ಅದು ಕೂಡ ಮಷಿನ್ ಇದೆ ಇಲ್ಲಿ ಗುಲ್ಬರ್ಗ ಮತ್ತು ಅತ್ರಾಫ್ ಎಲ್ಲಿಲ್ಲ ಆ ಮಷಿನ್. ಈವನ್ ವಿ ಆರ್ ಪ್ಲ್ಯಾನಿಂಗ್ ಫಾರ್ ICMO ಆಲ್ಸೋ. ICMO ಅಂದರೆ ಔಟ್ಸೈಡ್ ಸಪೋರ್ಟ್ ಟು ದಿ ಹರ್ಟ್ ಆ್ಯಂಡ್ ಲಂಗ್, ಅದರಲ್ಲಿ ನಾಲೆಜ್ ಇದೆ ಸರ್ಗೆ ICMO ಅಂತ ಮಷಿನ್ ಅದು. ಸೊ ಅದು ಒಂದು. ಮತ್ತು ಸೆಕೆಂಡ್ ಫೆಸಿಲಿಟಿ ಮತ್ತು ಸರ್ವಿಸಸ್ನಲ್ಲಿ ಏನಂದರೆ ಇನ್ ಹೌಸ್ CT MRI ಇದೆ, ಆಲ್ ಬ್ಲಡ್ ಇನ್ವೆಸ್ಟಿಗೇಷನ್ ಇದೆ, ಈವನ್ ಕ್ಯಾಥ್ಲ್ಯಾಬ್ ಇದೆ. ಕ್ಯಾಥ್ಲ್ಯಾಬ್ ಇದೆ. ಕ್ಯಾಥ್ಲ್ಯಾಬ್ ಅಂದರೆ ಇಲ್ಲಿ ಏನು ಮಾಡ್ತೀವಿ ನಾವು, ಇವನ್ ಇನ್ ಜಯದೇವ ಸೆಕೆಂಡರಿ ಎಂಜಿಯೋಪ್ಲಾಸ್ಟಿ ಮಾಡ್ತೀವಿ. ಸೆಕೆಂಡರಿ ಅಂದರೆ ಪೇಷಂಟ್ಗೆ ಫಸ್ಟ್ ಬಂದರೆ ಸ್ಟೆಬಿಲೈಸ್ ಮಾಡಿ ಅವರಿಗೆ ಥ್ರೊಂಬೋಲಿಸಿಸ್ ಮಾಡಿ 1-2 ದಿವಸ ಇಲ್ಲ ಅಂದರೆ 1 ತಿಂಗಳಾದಮೇಲೆ ಸ್ಟೆಂಟ್ ಹಾಕ್ತಾರೆ. ಆ್ಯಕ್ಚುಲಿ ಪ್ಲ್ಯಾನ್ ಆ ಥರ ಇಲ್ಲ. ಪೇಷಂಟ್ ಬಂದ ತಕ್ಷಣ ಸೀದಾ ಕ್ಯಾಥ್ಲ್ಯಾಬ್ ತೊಗೋದು, ಎಂಜಿಯೋಗ್ರಾಮ್ ಮಾಡೋದು, ಸ್ಟೆಂಟ್ ಹಾಕೋದು, ಈಸಿ ಹೋಗ್ತಾವೆ. ಇಲ್ಲಾಂದರೆ ರಕ್ತನಲ್ಲಿ ಎಲ್ಲ ಗಟ್ಟಾಗಿಬಿಡುತ್ತೆ, ಎಲ್ಲ ಟೈಟ್ ಆಗಿಬಿಡುತ್ತೆ. ಸೊ ಫ್ರೆಶ್ನಲ್ಲಿ ಹಾಕಿದರೆ ಜಲ್ದಿ ಹೋಗ್ತಾವೆ ಆ್ಯಂಡ್ ರಿಸಲ್ಟು ಸರಿಯಾಗಿ ಬರುತ್ತೆ, ಅದು ಬ್ಲಾಕ್ ಎಕ್ಸ್ಟೆಂಡ್ ಆಗಲ್ಲ. ಸೊ ಆ ಥರ ಒಂದು ಪ್ಲ್ಯಾನ್ ಇದೆ. ಕ್ಯಾಥ್ಲ್ಯಾಬ್ ಮಾಡೋದು, ಪ್ರೈಮರಿ ಎಂಜಿಯೋಪ್ಲಾಸ್ಟಿ ಮಾಡೋದು. ಆ್ಯಂಡ್ 4 ಮಾಡ್ಯುಲಾರ್ OT ಇದೆ, 4 ಸ್ಟೇಟ್ ಆಫ್ ಆರ್ಟ್ ವಿತ್ ಆಲ್ ಇಕ್ವಿಪ್ ಮಷಿನ್ಸ್. ಆ ಸ್ಪೆಷಲೈಸೇಷನ್ OTದು ಏನಂದರೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ವಿ ಕ್ಯಾನ್ ಡೂ ಟ್ರಾನ್ಸ್ಪ್ಲಾಂಟ್ ಆಲ್ಸೋ. ಆ ಥರ OT ಮಾಡೀವಿ. ಈಗ ನಾನು ತರಡಿದ್ದೀನಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ, ಸರ್ ಮಾಡಿ ಬಂದಿದ್ದಾರೆ ಆಲ್ರೆಡಿ AINU ಹೈದರಾಬಾದಿಂದ ರಿನಲ್ ಟ್ರಾನ್ಸ್ಪ್ಲಾಂಟ್. ಸೊ ಅದು ಕೂಡ ಸರ್ವಿಸಸ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಇನ್ ದಿಸ್ ಹಾಸ್ಪಿಟಲ್. ಲಾಸ್ಟ್ ಮುಖ್ಯ ಏನಂದರೆ, ಸೊ 1 ಜುಲೈ ಮೇನ್ ಕರೆದು ಏನು ಉದ್ದೇಶ ಇಲ್ಲಿ ನಿಮಗೆ ಅಂದರೆ, 1 ಜುಲೈಗೆ ಫಸ್ಟ್ ಉದ್ದೇಶ ಏನಂದರೆ ಇದು ಹಾಸ್ಪಿಟಲ್ ಓಪನ್ ಆಗಿದೆ ಎಲ್ಲರಿಗೆ ಅಂತ ಒಂದು ಇದು ಸುದ್ದಿ. ಸೆಕೆಂಡ್ ಏನಂದರೆ 1 ಜುಲೈ ನಾವು ಮೆಗಾ ಹೆಲ್ತ್ ಕ್ಯಾಂಪ್ ಅಂತ ಇವಿ ಆಫ್ ಡಾಕ್ಟರ್ಸ್ ಡೇ ವಿತ್ ಆಲ್ ಸ್ಪೆಷಾಲಿಟಿ ಎಷ್ಟದ, ಆಲ್ ಡಿಪಾರ್ಟ್ಮೆಂಟ್, ಫ್ರೀ ಕನ್ಸಲ್ಟೇಷನ್, ಫ್ರೀ ಮೆಡಿಸಿನ್ ಟು ಆಲ್ ದಿ ಪೀಪಲ್ ಆ್ಯಂಡ್ ಸರೌಂಡಿಂಗ್ ಅಂತ ಒಂದು ಫ್ರೀ ಹೆಲ್ತ್ ಕ್ಯಾಂಪ್ ಚೆಕಪ್, ಮೆಗಾ ಹೆಲ್ತ್ ಕ್ಯಾಂಪ್ ಚೆಕಪ್ ಅಂತ ನಾವು